ನೀನು ಹಿಂಗೆ ಮಾಡ್ಬೈದಾ ಯೋನ್ ಸನ ನೀನು ಅಳಿ ಅಂದ್ರೆ ಅಲ್ಲಿ ಹೋಗಿ ಇಷ್ಟ ಎಲ್ಲ ಕೇಳಿದ್ರೆ ಯೋನ್ ಸಂದಾಕಿರ್ತದೆ. ಸಂಶಯ ಬೆಳಿಬಾರ್ದು, ಅಲ್ಲಿಂದ ಅಲ್ಲಿಗೆ ಮುಗ್ದೋಗ್ಲಿ ಅಂತ ಅವರೇ ಹೇಳಿದ್ರಲ್ಲ, ಅದು ಒಂದು ರೀತಿ ಒಳ್ಳೇದೆ. ಅವ್ರಿಗೂ ಸತ್ಯ ಗೊತ್ತಾಗ್ಲಿ. ನೀನು ಹಿಂಗೆ ಆಟ ಮಾಡೋದು ಕಲ್ತ್ಬಿಟ್ಟೆ ಕಣವ ನೀವು. ಇದು ಆಟ ಅಲ್ಲವಾ, ಸ್ವಾಭಿಮಾನ. ನಮ್ಮ ಅವ್ವ ಕಷ್ಟಪಡೋದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇದ್ರೆ ನಾನು ಇದು ಏನು ಪ್ರಯೋಜನ? ಹಿಂಗೆಲ್ಲ ಮಾತಾಡ್ಬೇಡ ಕಣವ. ಆಗಿದ್ದಾಗ್ಲಿ ಕಣವ, ನನ್ಗಂತೂ ಅವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾರ ಮನೆಗೆ? ಯಾರ ಬಗ್ಗೆ ಮಾತಾಡ್ತಿದ್ಯಾಕ? ಓ, ಬಂಗಾರಮ್ಮನ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಿದ್ಯಾ? ಪಾಪ ಸ್ನೇಹಕ್ಕ ಅಲ್ಲಿ ಏನ್ ಮಾಡ್ತಿದ್ದಾಳೋ ಏನೋ. ಅಕ್ಕ, ಮುರಳಿ ಬಾವ ಎಲ್ಲಿ? ಕಾಲೇಜ್ಗಳ ಲಿಸ್ಟ್ ಮಾಡ್ಕೊಂಬ ಅಂದಿದ್ರು, ನಾನು ಮಾಡ್ಕೊಂಬಂದಿದ್ದೀನಿ. ಅವ್ವ, ಸ್ನೇಹ ಅವ್ರ ಮನೆಗೆ ಹೋದ್ಮ್ಯಾಕೆ ಫೋನ್ ಮಾಡಿಲ್ಲ, ನಾನು ಕೂಡ ಅವ್ರతో ಮಾತಾಡಿಲ್ಲ. ಅವಳೇ ಫೋನ್ ಮಾಡ್ಲಿ ಅಂತ ಕಾಯ್ತಾ ಇವನಿ. ಅಲ್ಲ, ಇದ್ರಲ್ಲಿ ಕಾಯೋದೇನಿದೆ, ನಾವೇ ಮಾಡಿದ್ರೆ ಆಯ್ತು. ಫೋನಲ್ಲಿ ಮಾತಾಡೋದಕ್ಕಿನ್ನ ನಾವೇ ಸೀದವಾಗಿ ನೋಡ್ಕೊಂಬಂದ್ರೆ ಒಳ್ಳೇದು ಅನಿಸ್ತೈತೆ. ಈಗ ತಾನೇ ಹೋಗಕ್ಕೆ ಇಷ್ಟ ಇಲ್ಲ ಅಂತಿದ್ದೆ. ಹಂಗಲ್ಲ ಕಣವಿ, ಮೊದಲೇ ಅದು ಹೊಸ ಜಾಗ, ಆಮ್ಯಾಕೆ ಅವಳು ಬೇರೆ ಅವ್ಳ ಮ್ಯಾಕೆ ಮುನ್ಸ್ಕೊಂಡವಳೆ, ನಾವು ಯಾರನ್ನು ಇದ್ರೆ ಸಂದಾಕಿರ್ತೈತೆ ಅಂತ ಹೇಳ್ದೆ. ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ್ಲೂ ಸ್ನೇಹ ನಾನು ನೋಡೋಕೆ ಬಂದ್ಮ್ಯಾಕೆ ನನಗೂ ಹೊಸ ಸಮಾಧಾನ ಆಗಿತ್ತು. ಸ್ನೇಹ ಬರಬೇಡ ಅಂದ್ರೂ ಪರವಾಗಿಲ್ಲ, ನಾವು ಹೋಗಿ ನೋಡ್ಕೊಂಬರಮ್ಮ. ನಾನಂತೂ ಬರಲ್ಲಪ್ಪ, ಅಕ್ಕ ಬೈತಾಳೆ. ಅವಳು ಅಷ್ಟು ಹೇಳಿದ್ಮೇಲೂ ಅಲ್ಲಿ ಹೋದ್ರೆ ಅಷ್ಟೇ. ಆಮೇಲೆ ಅವ್ವ, ನಾನು ಹೋಗ್ಬತ್ತೀನಿ. ನೀನು ಯಾಕವ ಹೋಯ್ತೀಯ? ಅವಳಿಗೆ ಅಂದ್ರೆ ಬೇರೆ ಅವ್ರ ಮನೆಗೆ ಈಗ ಹೋಗವ್ರೆ, ನೀನು ಬೇರೆ ಆ ಕಡೆ ಹೋಗೋದು. ವಾದವ್ರು ಬರಲಿ, ಆಮೇಲೆ ಕೇಳಮ್ಮ ಏನಾಯ್ತು ಅಂತ. ಸ್ನೇಹ ಬೇರೆ ಒಬ್ಳೆ ಅವಳೆ, ಅವಳಿಗೆ ಯಾರು ವ್ಯತ್ಯಾಸ ಆಗಿರ್ಬೇಕು ಅಲ್ವೇ? ಪಾಪ ಕಣವ, ನಾವಿಬ್ರು ಅಕ್ಕ ತಂಗಿ ಇದ್ದು ಯಾರೂ ಹೋಗ್ಲಿಲ್ಲ ಅಂದ್ರೆ ಅವ್ರ ಮನ್ಯಾಗ ಏನು ಅನ್ಕೋತಾರೆ ಇವಳು. ನಾನು ಹೋಗ್ಬತ್ತೀನಿ. ಅಲ್ಲವಾ ಸ್ನೇಹ ಏನನ್ನ ನಾನು ಸಮಾಧಾನ ಮಾಡ್ತೀನಿ ಕಣವ. ನಿಮ್ಮ ಅಳಿಯಂದ್ರು ನಾಳಿಕೆ ಬರ್ತಾರೇನೋ, ನಾನು ಸ್ನೇಹಿನ ಜೊತೆ ಇದ್ದು ಬರ್ತೀನಿ. ಅಲ್ಲವಾ ನೀವು ಒಬ್ಬಳೆ ಹೆಂಗ್ ಹೋಯ್ತೀಯಾ? ಅಲ್ಲಿ ಏನೋ ತೊಂದರೆ ಇಲ್ಲವ, ನೀನೇ ಯೋಚನೆ ಮಾಡಬೇಡ, ನಾನು ಹೋಗ್ಬತ್ತೀನಿ. ನೀನು ಅಲ್ಲೇ ಉಳ್ಕೊಂಡ್ಬಿಟ್ಟಿಯಲ್ಲೋ, ಇನ್ನು ಎಷ್ಟು ದಿನ? ಅಮ್ಮ, ನಾನು ಸಹನ ಅವ್ರನ್ನ ಕರ್ಕೊಬರ್ತೀನಿ. ಇನ್ನೇನು ಎಕ್ಸಾಮ್ಸ್ ಎಲ್ಲ ಆಯ್ತಲ್ಲ. ಸ್ನೇಹನ ಬಂಗಾರಮ್ಮನ ಮನೆಗೆ ಹೋದ್ಲಂತೆ, ವಿಷಯ ಗೊತ್ತಾಯ್ತು. ಯಾರು ಹೇಳಿದ್ರು? ಅದೆಲ್ಲ ಹೋಗ್ಲಿ ಬಿಡು, ಅವ್ರ ವಿಷಯ ನಮ್ಗೆ ಯಾಕೆ? ಅವಳು ಪ್ರೀತಿಸಿನ ಮದುವೆ ಆಗಿದ್ದಾಳಲ್ಲ, ಮದುವೆಗೆ ನಂಗೆ ಹುಷಾರಿಲ್ದಲೆ ಬರೋಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ನೋಡಿದ್ರೆ ಹೀಗಾಗಿದೆ. ಅಲ್ಲ, ಹೀಗೆ ದಿಢೀರಂತ ದುಡ್ಡಿನ ಬಗ್ಗೆ ಕೇಳ್ತಿದ್ಯಲ್ಲ, ಯಾರು ಏನಂದ್ರು ಮುರಳಿ? ಏನಿಲ್ಲಮ್ಮ, ನಾನು ಯಾರ್ಯಾರ್ದೋ ಮಾತು ಕೇಳಿಕೊಂಡು ನಾನು ನಿಮ್ಮ ಹತ್ರ ಹೀಗೆಲ್ಲ ಕೇಳ್ಬಿಟ್ಟೆ. ನನ್ನ ಕ್ಷಮಿಸಿಮ್ಮ. ಅಮ್ಮ, ನಡಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗೋಣ. ಬೇಡ ಕಣೋ, ಈಗ ಸುಧಾರಿಸ್ಕೊತಾ ಇದ್ದೀನಿ, ಪರವಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ. ನೀನೀಗ ಮತ್ತೆ ಹೋಗ್ಬೇಕೇನು? ಹೋಗದೆ ಇರ್ತಾನ? ಹೆಂಡತಿ ಅಲ್ಲೇ ಇದ್ದಾಳಲ್ವಾ? ನಾನು ಸಹನ ಅವ್ರನ್ನ ಕರ್ಕೊಬರ್ತೀನಿಪ್ಪ. ಅಮ್ಮ, ನೀವು ಹುಷಾರು, ಟೈಮಿಂಗ್ ಟ್ಯಾಬ್ಲೆಟ್ ತಗೋ. ನಾನು ಬರ್ತೀನಿ. ಹುಷಾರು. ಇವಳು ಖುಷಿಲಿ ಅಪ್ಪಿ ತಪ್ಪಿನೂ ಭಾಗಿಯಾಗಬೇಡ ಗೋಪಾಲ. ಬೇಕಂತಾನೆ ನೀನು ಪರೀಕ್ಷೆ ಮಾಡ್ತಾವಳೆ. ಪುಟ್ಟಕ್ಕಂಗೆ ದುಡ್ಡು ಕೊಟ್ಟಿದ್ದು ನೀನೇ ಅಂತ ಇವಳಿಗೆ ಹೆಂಗೋ ಗೊತ್ತಾಗೋಗೈತೆ. ಏನಾರ ನಾಟಕ ಮಾಡಿ ನಿನ್ನ ಬಾಯಿಂದನೇ ಸತ್ಯ ಬರೆಸ್ಬೇಕು ಅಂತ ಹಿಂಗೆಲ್ಲ ಆಡ್ತಾವಳೆ.
ಕೊಡಬೇಡ, ಸತ್ಯ ಬಿಟ್ಟು ಕೊಡಬೇಡ. ಅಯ್ಯೋ ಅಟೊಂದ ಏನಯ್ಯ, ನಿಂಬೆನ್ ಸರ್ಬತ್ ಮಾಡ್ಕೊಡ್ಲ ಹೆಂಗೆ? ಬಲಿ ಕೊಡಕ್ಕೂ ಮೊದಲು ಕೊಬ್ಬಿಸ್ತಾರಲ್ಲ ಹಂಗೆ. ಏನಯ್ಯ? ಹೇಳ್ಬೇಡ. ನೋಡ್ದೇನಯ್ಯ ನಾನು ಎಂತ ಕಿಲಾಡಿ ಅಂತ. ನೋಡ್ತಿದ್ದೀನಿ ಕಿಲಾಡಿನ. ಈಗ ಬಂಗಾರಮ್ಮನ್ಗೆ ನಿನ್ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಬಂದಿರ್ತೈತೆ. ರಚೆ ಅದು ನಾನು ಕೊಡ್ಲೇ ಇಲ್ವಲ್ಲ. ನೀನೇ ಆ ಕಾಸ್ತ ಕೊಟ್ಟಿದ್ದು. ಇಲ್ಲ ರಚೆ, ಕೊಟ್ಟಿಲ್ಲ ನಾನು. ಶೋ ಅದಿನ ಗೊತ್ತು, ನನಗ್ ಗೊತ್ತು. ಆ ಬಂಗಾರಮ್ಮನ್ಗೆ ಏನ್ ಗೊತ್ತು? ಬಂಗಾರಮ್ಮನ ದೃಷ್ಟಿನಾಗೆ ಆ ದುಡ್ಡು ಕೊಟ್ಟಿರೋದು ನೀನೆಯ. ಬಂಗಾರಮ್ಮಂಗೆ ದೀಟ ಏನಾರು ಗೊತ್ತಾಗೋದ್ರೆ? ಶಿವದೇ, ಅದ್ ಯಾಕಂಗ್ ಎದ್ರಕಂಡ್ ಸಾಯ್ತ್ಯಾ? ಈಗ ನೀನು ಆ ಬಂಗಾರಮ್ಮನ್ ಬೀಗ್ರು. ನೀನು ಆ ಬಂಗಾರಮ್ಮನ್ ಮುಂದೆ ತಲೆ ಎತ್ಕೊಂಡು ಓಡಾಡು. ನಾನು ಆ ಪುಟ್ಟಕ್ಕನ್ಗೆ ಸರಿಯಾಗಿ ಬೆವರಿಳಿಸ್ತೀನಿ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನ ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ನನ್ನ ಮನೆಗೆ ಕೆಟ್ಟದ್ ವಯಸ್ಸೋ ಯಾರನ್ನುವೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಸ್ನೇಹ ಒಬ್ಳೆ ಅವಳೆ, ಅವಳು ಗೊತ್ತಾಸಿಯಾಗಿರ್ಬೇಕು ಅಂತ ಏನೋ ಬಂದ್ಬಿಟ್ಟೆ. ಆದರೆ ಇಲ್ಲಿಗೆ ಬಂದ್ಮ್ಯಾಕೆ ತಿಗ್ಲಾಯ್ತೈತೆ. ಬಂಗಾರಮ್ಮವ್ರೇನಾದ್ರ 15 ಲಕ್ಷದ ಬಗ್ಗೆ ನನಗೆ ಕೇಳ್ಬಿಟ್ರೆ ಇವನ್ ಮಾಡಲಿ? ಕೇಳಿದ್ರೆ ಈ ತಿಂಗಳು ಬಡ್ಡಿ ಕಟ್ಟಿದ್ವಲ್ಲ ಅಂತ ಹೇಳ್ಬಿಡ್ತೀನಿ. ಸ್ನೇಹ, ಅಮ್ಮೋರೆ ನಮಸ್ಕಾರ. ಅದು ಸ್ನೇಹ ನೋಡೋಕ್ಕೆ ಬಂದೆ. ಅವಳು ನನ್ನ ತವನೇ ನಡ್ಕೋತವ್ರೆ ಅಂದರೆ ಇನ್ನು ಸ್ನೇಹನ ಕತೆ? ನಾನು ಅತ್ತಿಗೆನಾ ಬಸು ಅಂತ ಕರೀರಿ ಸಾಕು. ಈಗ ನೀವು ನಿಮ್ಮ ತಂಗಿನ ನನಗೆ ಅತ್ತಿಗೆ ಆಗಬೇಕು. ಬನ್ನಿ. ಸ್ನೇಹ ಮೇಲಿದ್ದಾರೆ. ಅಮ್ಮವ್ರು ಯೋನನ ಅಂದರೆ ಸ್ನೇಹಂಗೂ ಅಮ್ಮವ್ರಿಗೂ ಯೋನನ ಜಗಳ ಏನಾದರೂ ಆಯಿತು ಅಂತ ಕೇಳ್ತಿದ್ದೀರಾ? ಹಂಗಾಗದೆ ಹೋಗ್ಲಿ ಅಂತ ಅದ್ಯಾವ್ನ ನಾನು ಬೇಡ್ಕೊತೀನಿ. ಅಂಥದ್ದೇನೂ ಆಗಿಲ್ಲ. ಅವ್ರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ನೇಹನ ಹತ್ರ ಮಾತಾಡೋಕ್ಕೆ ಹೋಗಿದ್ದೆ. ಅವ್ರಿಗೆ ನನ್ನ ಮೇಲೂ ಕೋಪ ಇದೆ. ಅವರಿಂದ ಸತ್ಯ ಮುಚ್ಚಿಟ್ಟೆ ಅಂತ. ಈಗ ನೀವು ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ನೀವು ನಿಮ್ಮ ಅಣ್ಣನ ಪಿರುತಿಗೆ ಸಹಾಯ ಮಾಡೋಕೆ ಹಂಗೆ ಮಾಡಿರ್ತೀರ ಅಂತ ನನಗೆ ಗೊತ್ತದೆ. ಒಂದೆರಡು ನಿಮಿಷ ಬಿಟ್ಕೊಂಡು ಸ್ನೇಹನ ಮಾತಾಡ್ಸಕ್ಕೆ ಹೋಗಿ. ಯಾಕೆ? ಅಣ್ಣಯ್ಯ ಮತ್ತು ಸ್ನೇಹ ಒಟ್ಟಿಗೆ ಇದ್ದರೆ ಮಾತಾಡಾದ್ರೂ ವಿಷಯ ಬಗೆಹರಿಸ್ಕೋತಾರೆ ಅನ್ನೋ ಒಂದು ಸಣ್ಣ ಆಸೆ. ಈಗ ಅಣ್ಣಯ್ಯ ಕ್ಷಮೆ ಕೇಳ್ತಿರ್ತಾನೆ, ಸ್ನೇಹ ಒಪ್ಕೊಂಡ್ರೆ ಅದೇ ಖುಷಿ. ಅವಳು ಆರ್ಟ್ ಸುಳ್ವಾಗೆಲ್ಲ ಒಪ್ಪಕ್ಕಿಲ್ಲ ವಸು. ಅವಳು ಈ ಮನೆಗೆ ಬರೋಕ್ಕೆ ಒಪ್ಕೊಂಡಿದ್ದೆ ನನ್ನ ಕೈಲಿ ಈಗಲೂ ನಂಬಕ್ಕಾಗಕ್ಕಿಲ್ಲ. ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡವಳು ಆಟಯ್ಯ.
ಬಟ್ಟೆ ಜೋಡಿಸ್ಕೋಬೇಕಿತ್ತು. ಅಲ್ಲೇ ಮಡಗ್ಬೋದು. ಅಲ್ಲ ಮಿಸ್ಸು, ನನ್ನ ಮ್ಯಾಕಿರೋ ಕೋಪ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತಾನೆ ಹೇಳಿ. ನಾನೇನೋ ಮಾತಾಡಿದ್ರೆ ನಿಮ್ಗೆ ಬೇಸರ ಆಗ್ತಿದೇನೋ ಅಂತ ಏನು ಮಾತಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತೀವಿ. ಬೇಕಾದ್ರೆ ನಿಮ್ಗೆ ಏಟ್ ಸಮಯ ಬೇಕಾ ಕೇಳಿ. ನಾನು ಅಲ್ಲ ಮಿಸ್, ಅದನ್ನೇ ಕರೀತಾ ಇದ್ದೀರಾ? ಸಾಕುರಿ, ಸುಧಾರಿಸ್ಕೊಳ್ಳಿ. ಅವ್ನ ಮನೆಗೆ ಬಂದು ಹೋಗಿದ್ದಕ್ಕೆ ನೀವ್ಯಾಕೆ BP ಮಾತ್ರೆ ತಗೋತಾ ಇದ್ದೀರಾ? ಮತ್ತಿನ್ನೇನೆ ಅವ್ನು ದಿಢೀರಂತ ಬಂದು ಬೀಗಿರತ್ತ ದುಡ್ಡು ತಗೊಂಡಿದ್ದೀರ ಅಂತ ಕೇಳಿದ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು ಹೇಳು. ಅಯ್ಯೋ, ನನಗೂ ಅಷ್ಟೇ. ಎಲ್ಲಿ ನಮ್ಮ ಸತ್ಯ ಎಲ್ಲ ಗೊತ್ತಾಗೋಯ್ತು ಅಂತ ತುಂಬ ಶಾಕ್ ಆಗೋಯ್ತಮ್ಮ. ನೀನೇನೋ ನಾಟಕ ಮಾಡಿ ಅವನು ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ದಕ್ಕಾಯ್ತು. ಇಲ್ಲದೆ ಹೋಗಿದ್ದು ನನ್ನ ಕತೆ ಅಷ್ಟೇ. ಏನೂ ಆಗ್ತಿರ್ಲಿಲ್ಲ. ಏನು ಆಗ್ತಿರ್ಲಿಲ್ವಾ? ಅಲ್ವೇ, ತಗೊಂಡಿರೋ 15 ಲಕ್ಷ ವಾಪಸ್ ಕೊಡಿದ್ದು ಅವ್ನು ಕೇಳಿದ್ರೆ ಏನೇ ಮಾಡ್ತಿದ್ದೆ ನೀನು? ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಯಾರೇ ಬೇಕು? ಪುಟ್ಟಕ್ಕನೆ ಹೇಳಿದ್ರೆ ಸಾಕಲ್ಲೇ. ಅಲ್ಲ, ಮುರಳಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಫಸ್ಟ್ ತಿಳ್ಕೊಬೇಕು. ನನ್ನ ಪ್ರಕಾರ ಇದನ್ನ ಪುಟ್ಟಕ್ಕ ಹೇಳಿರಲ್ಲ. ಅದು ಹೇಗೆ ಹೇಳ್ತೀನಿ ನೀನು? ಮಗಳ ಜೀವನ ಹಾಳಾಗತ್ತೆ ಅಂತ ಅವಳಿಗೆ ಭಯ ಇದೆ. ಮತ್ತಿನ್ ಯಾರಮ್ಮ ಹೇಳಿರ್ತಾರೆ? ಸಹನಾ. ಸಹನಾ? ಅದು ಇನ್ನೂ ಡೇಂಜರ್ ಕಣೆ. ಅವಳು ಹೇಳಿರ್ತಾಳೆ ಅಂತೇನಮ್ಮ? ಹೇಗೋ ಅವಳಿಗೆ ವಿಷಯ ಗೊತ್ತಾಗಿದೆ. ಅದಕ್ಕೆ ಇಲ್ಲಿಗೆ ಬರ್ದೆ ಅಮ್ಮನ ಮನೆಯಲ್ಲೇ ಇದ್ದಾಳೆ. ಹಾಗಂತೀಯ? ಹಾಗಾದ್ರೆ ಏನೇ ಮಾಡೋದೀಗ? ಸದ್ಯಕ್ಕೆ ಮುರಳಿ ನಮ್ಮ ಮಾತನ್ನ ನಂಬಿದ್ದಾನೆ. ನೋಡೋಣ, ಹೆಂಡ್ತಿನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನಲ್ಲ. ಬನ್ನಿ, ಅದೇ ಸ್ನೇಹನ್ ರೂಮ್. ಅಕ್ಕ, ನೀನೇ ಕೆಳಗೆ ಬಂದೆ? ಅವ್ವ ಕಳ್ಸಿದ್ಲಾ? ಒಬ್ಳೆ ಬಂದ್ಯಾ? ಯಾಕವ ಹಿಂಗೆ ಹೇಳ್ತಿದ್ಯಾ? ಅಕ್ಕ, ನಾನು ಹಿಂಗೆಲ್ಲ ಹೇಳ್ಬಿಟ್ಟೆ ಬಂದಲ್ಲ. ನನ್ನ ಮನ್ಸು ತಡಿಲಿಲ್ಲ ಕಣವೆ. ಅದು ಅಲ್ಲದೆ ನೀನು ಒಬ್ಳೆ ಇಲ್ಲಿ ಹೆಂಗಿರ್ತೀಯೋ ಯೋನೋ ಅಂತ. ಹಂಗಂತ ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯಾ? ನಮ್ಮ ಮನೆಯವ್ರು ಯಾರೂ ಇಲ್ಲಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ. ಬೇಜಾರು ಮಾಡ್ಕೋಬೇಡ. ಇಲ್ಲಿರೋರು ಯಾರು ನೀನು ಅನ್ಕೊಂಡಂಗಲ್ಲ. ನೀನು ಒಳ್ಳೆ ಮನಸ್ಸಿಗೆ ಯಾರಾದರೂ ಚುರುಕು ಮಾತಾಡಿದ್ರೆ ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಹಾಗೆ ಯಾರೂ ಮಾತಾಡಲ್ಲ ಸ್ನೇಹ. ಸ್ನೇಹ, ಇವ್ರ ಮ್ಯಾಕೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಸುಮ್ಮ ನಿಮ್ಮ ಪ್ರೀತಿಗೆ ಹೆಂಗೆ ಸಹಾಯ ಮಾಡೋದು ಹಂಗೆ ಇವರು ಕೂಡ ಅವ್ರ ಅಣ್ಣ ಹಿಂಗೆ ಸಹಾಯ ಮಾಡೋರು ಆಟೆಯ. ಅಕ್ಕ, ಇದ್ರ ಬಗ್ಗೆ ಎಲ್ಲ ಈಗ ಮಾತು ಬೇಡ. ನಾನಿಲ್ಲಿ ಆರಾಮಾಗಿ ಇರ್ತೀನಿ, ಏನೂ ತೊಂದರೆ ಆಗಲ್ಲ. ನೀನು ಹೊರಡು. ಸ್ನೇಹ, ಹಂಗಲ್ಲ ಕಣವಿ. ಮದುವೆ ಆದ್ಮೇಲೆ ತವ್ರ ಮನೆಯಿಂದ ಹುಡುಗಿ ಜೊತೆ ಯಾರಾದರೂ ಬರಬೇಕು. ಅದಕ್ಕೆ ಅಕ್ಕ, ಇದೇನು ಎಲ್ಲರೂ ಕೊಂಡಾಡುವಂಥ ಮದುವೆ ಅಲ್ಲ. ಯಾವ ಶಾಸ್ತ್ರ ನಡೀಲಿಲ್ಲ ಅಂದರೂ ಯಾರೂ ಕೇಳಲ್ಲ.
ನೀನು ಹೊರಡಕ್ಕ. ಏನಾಯ್ತಕ್ಕ? ನೀನು ಈ ಮನ್ಯಾಗೆ ಯಾರ ತವನು ಮಾತಾಡ್ತಿಲ್ಲ, ನಾನು ಹೋಗ್ಬಿಟ್ರೆ ಹೆಂಗವಿ? ಸೊಸೆ ಬಂದಿದ್ದು ಮೊದಲನೇ ದಿವಸ ಮನ್ಯಾಗೆ ಸಿಹಿ ಮಾಡಬೇಕು, ಅದನ್ನೇ ನಾನು ಹೊಸ ಮಾತಾಡ್ಕೊತಿದ್ವಿ. ಅಕ್ಕ, ನೀನು ಸಪ್ಪಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದು ನಿನ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ಅದೇನು ಮಾಡ್ತೀಯೋ ಮಾಡಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಬ್ಯಾಗ್ ಕೊಡಿ. ಬನ್ನಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಪುಟ್ಟಕ್ಕ, ಶಾಂತ, ನಾ ಯಾರು ಬರ್ಬೇಕಾ? ಇಲ್ಲ ಇಲ್ಲ, ನಾನು ನೋಡ್ಕೊತೀನಿ. ಪುಟ್ಟಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಯಾಕವ್ವ? ನಾನೇ ಸಾನಂತವ ಬಾಯ್ ಬಿಟ್ಬಿಟ್ಟೆ. ಮಗು ಸ್ಯಾನೆ ಒತ್ತಾಯ ಮಾಡಿ ಕೇಳಿದ್ಲು. ನನ್ನಿಂದ ಸುಳ್ಳು ಹೇಳಕ್ ಆಗ್ಲಿಲ್ಲ ಪುಟ್ಟಕ್ಕ. 15 ಲಕ್ಷದ ಇಸಿಯ ಹೇಳ್ಬಾರ್ದಿತ್ತು, ಅದರಿಂದ ಇಷ್ಟೆಲ್ಲ ತೊಂದರೆ ಅಲ್ವೇ? ನೀನು ಹೇಳ್ದೆ ಹೋದ್ರುವೆ ರಾಜವ್ವ ಬಂದಾಗಾದ್ರೆ ಈಸಿ ಅವಳಿಗೆ ಗೊತ್ತಾಗಬೇಕಾಯ್ತಲ್ಲ. ಹೋಗ್ಲಿ ಬಿಡು. ಇನ್ ಮುಂದೆ ನೀನು ಏನು ಮಾಡ್ತೀಯ ಪುಟ್ಟಕ್ಕ? ಅಷ್ಟೊಂದು ದುಡ್ಡು. ಅದೇ ಅವ್ರಿಗೂ ನನ್ನ ಮೇಲೇನೋ ಕೋಪ ಇರ್ಬೇಕು. ಎಲ್ಲಿಂದ ಶುರುವ ಸಮಸ್ಯೆ ಇವು ಹೆಂಗೆ ಬಗೆಹರಿಸೋದು? ದುಡ್ಡು, ಸಂಬಂಧ, ಸಿಟ್ಟು, ಕೊಟ್ಟು ಮಾತು ಎಲ್ಲ ನನ್ನ ತಲೆ ಮ್ಯಾಕೆ ಬಂದು ಕುಂತದೆ. ಏನು ಮಾಡೋದು? ಇನ್ನು ತಿಂಗಳ ದುಡ್ಡು ವಸೂಲಿ ಮಾಡಕ್ಕೆ ಬರ್ತಾರೆ. ನಾನಾಗೆ ಹೋಗಿ ಅವ್ರతో ಮಾತಾಡಮ್ಮ ಅಂದರೆ ಶೋನ್ ಮಾತಾಡಿ ನಿನ್ನ ಮಗಳನ್ನ ಕಂಡ್ರೆ ನಂಗೆ ಆಗಕ್ಕಿಲ್ಲ, ವಾಪಸ್ ಕರ್ಕೊಂಡೋಗು ಅಂದ್ಬಿಟ್ರೆ ಅಯ್ಯೋ. ಸಂಬಂಧದವ್ರ ಹತ್ರ ಸಾಲ ಮಾಡಬಾರ್ದು ಅಂತಾರೆ. ನನ್ನ ಕತೆ ನೋಡು, ಸಾಲ ಮಾಡಿದ ಮ್ಯಾಕೆ ಸಂಬಂಧ ಆಗಿ 15 ಲಕ್ಷಕ್ಕೆ 45,000 ರೂಪಾಯಿ ಬಡ್ಡಿ. 2 ತಿಂಗಳಿಗೆ 1 ಲಕ್ಷ ರೂಪಾಯಿ ಆಯ್ತದೆ. ಹೆಂಗ್ ಮಾಡೋದು ಶಾಂತ? ಏನವ್ವ 1 ಲಕ್ಷ ಅಂತ ಏನೋ ಮಾತಾಡ್ತಿದ್ದೆ? ಓ, ನನ್ ಕಾಲೇಜ್ ಫೀಸ್ ಬಗ್ಗೆ ಮಾತಾಡ್ತಿದ್ಯಾ? 1 ಲಕ್ಷ ಅಲ್ಲವ, ಇನ್ನೂ ಜಾಸ್ತಿನೇ ಆಗುತ್ತೆ. ದೇವ್ರೆ, ಮೆರಿಟಲ್ ಒಳ್ಳೆ ಕಾಲೇಜ್ ಸಿಗ್ಲಪ್ಪ. ಯಾಕವ ಒಂಥರ ಇದ್ಯಾ? ಮತ್ತಿನ್ನೇನು ಮಾಡ್ತಾರೆ ಈಟೆಲ್ಲ ಆದ್ಮೇಲೆ? ಫ್ರೆಂಡ್ ಮನೆಗೆ ಹೋದ್ರು ಅಲ್ಲೂ ಅದೇ ಮಾತು. ನಿಮ್ಗೆ ಹುಡುಗ ಬಂಗಾರಮ್ಮನ ಮಗ ಅಂತ ಗೊತ್ತೇ ಇರ್ಲಿಲ್ವಾ ಅಂತ. ನಂಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು. ಆದ್ರೂ ಏನು ಮಾತಾಡ್ಲಿಲ್ಲ. ಇದೆಲ್ಲ ನೋಡ್ತಿದ್ರೆ ಮದ್ವೆನೇ ಆಗ್ಬಾರ್ದು ಅನ್ಸುತ್ತೆ. ಮತ್ತಿನ್ನೇನವ, ನಮ್ ಸುತ್ತಮುತ್ತ ಇರೋರು ಮದ್ವೆ ಆಗಿರೋರು ಯಾರು ತಾನೇ ನೆಮ್ಮದಿಯಾಗಿದ್ದಾರೆ? ನೀನು, ಶಾಂತಕ್ಕ, ಸ್ನೇಹ ಅಕ್ಕ, ಚಂದ್ರು ಅಣ್ಣಯ್ಯ. ಏನೋ ದೃಷ್ಟಿ ಬೀಳ್ತಾ ಇರೋದು ನಮ್ಮ ಸಹನಾ ಅಕ್ಕನ ಜೀವನದಲ್ಲಿ ಮಾತ್ರ. 5ರಲ್ಲಿ 1 ಕೇಸ್ ಪಾಸ್ ಆಗುತ್ತೆ. ಮುಂಚೆ ಎಲ್ಲ ಲವ್ ಮಾಡಿ ಮದ್ವೆ ಆಗೋರ್ನ ನೋಡಿದ್ರೆ ನನಗೆ ಖುಷಿ ಆಗ್ತಿತ್ತು. ಆದ್ರೆ ಈಗ ಸಾಕಪ್ಪ ಸಾಕು, ನನಗೆ ಮದ್ವೆನೇ ಬೇಡ. ಅವ ನಾನು ಸ್ವಲ್ಪ ಹೊತ್ತು ಮಲಗಿರ್ತೀನಿ, ಆಮೇಲೆ ಎಪ್ಸು. ಸುಮಾನ್ ಬಾರು ಕುರ್ಸಿ, ನೀನೇನೋ ಅಪರೂಪ. ಅವ್ವ ಸಂದಾಗಿದ್ದೇನವ? ಸಂದಾಕಿದೇನು ಕುಸೆ, ನೀನ್ ಹೆಂಗಿದೀಯೇ? ಸಂದಾಗಿದ್ದೀನವ. ಪರೀಕ್ಷೆ ಸಂದಾಗ ಮಾಡ್ದ? ಎಲ್ಲ ದ್ಯಾವ್ರ ಮ್ಯಾಗ ಭಾರ ಹಾಕಿದ್ದೀನಿ ಕಣವ. ಸುಮನ್ ಏನೋ ಈ ಸರಿ ಆರಾಮು.
ಒಳ್ಳೆ ಮಾರ್ಕ್ಸ್ ತೆಗಿತಾಳೆ. ಆದರೆ ನಂದೇ ಸ್ವಲ್ಪ ದಿಗ್ಲು. ಏ ಚೆನ್ನಾಗಾಗುತ್ತೆ ಬಿಡೋ, ಮಾರ್ಕ್ಸ್ ಎಲ್ಲ ಲೆಕ್ಕ ಹಾಕಿದೀವಲ್ಲ. ಈಗ ನನಗೆ ಎಕ್ಸಾಮ್ ಬಗ್ಗೆ ಏನೂ ಟೆನ್ಷನ್ ಇಲ್ಲ, ಟೆನ್ಷನ್ ಎಲ್ಲ ಮನೆದೆ. ನೇಹಕ್ಕ ಅಲ್ಲಿಗೆ ಹೋದ್ರಂತೆ, ಅಲ್ಲೇನೂ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಏನು ಒಂದೇ ದಿನಕ್ಕೆ ಬಂದು ಮುಗ್ದೋಗುತ್ತಾ? ಇನ್ನ ಅಂತಿನ ಯುದ್ಧನೇ. ಹಾಂ ಸುಮಾ, ಪಿಂಡಿ ಒಟ್ಟು ಕೇಳಿದ್ದಲ್ಲ ತಗೊಳವಿ. ಥ್ಯಾಂಕ್ಸ್ ಕಣೋ. ಎಷ್ಟಾಯ್ತು? ಅವೆಲ್ಲ ಇರಲಿ, ನೀನು ಒಳ್ಳೆ ಮಾರ್ಕ್ಸ್ ಬಂದ್ಮೇಲೆ ಬರ್ತೀನಿ, ಪಾರ್ಟಿ ಕೊಡ್ಸು. ಅವ್ವ ನಾನು ಬರ್ತೀನಿ ಸುಮಾ. ಅವನಪ್ಪ ಅವ್ವ ಬಂದು ನಮ್ಮ ತಾವೆಲ್ಲ ಕಿತ್ಕೊ ಹೋಯ್ತಾಳೆ. ಮಗ ಬಂದು ಪಿರೂತಿಯಿಂದ ನಮ್ಮ ಸಹಾಯ ಮಾಡಿ ಕಾಸೆ ತಕ್ಕಳದೆ ಹೋಯ್ತಾನೆ.